ಇನ್ನು ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಹೈದರಾಬಾದ್ನ ಸೈಬರಾಬಾದ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿರೋದು. 21 ವರ್ಷದ ಡ್ಯಾನ್ಸರ್ ನೀಡಿದ್ದ ದೂರಿನ ಆಧಾರದ ಮೇಲೆ ಈ ಕೇಸನ್ನು ದಾಖಲು ಮಾಡಲಾಗಿದೆ. ದೇಶದ ವಿವಿಧೆಡೆ ಜಾನಿ ಮಾಸ್ಟರ್ ಜೊತೆ ಯುವತಿ ಹೋಗಿರ್ತಾರೆ ಕೆಲಸದ ನಿಮಿತ್ತ. ಅದೇ ಯುವತಿ ಕೊಟ್ಟ ದೂರಿನ ಅನ್ವಯ ಈಗ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಟಾಲಿವುಡ್ನಲ್ಲಿ ಹಲವು ಹೀರೋಗಳಿಗೆ ಕೊರಿಯೋಗ್ರಾಫ್ ಮಾಡಿರುವಂಥವ್ರು ಜಾನಿ ಮಾಸ್ಟರ್. ಈಗ 21 ವರ್ಷದ ಯುವತಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಅವರ ವಿರುದ್ಧ ರೇಪ್ ಕೇಸನ್ನು ದಾಖಲು ಮಾಡಲಾಗಿದೆ. 21 ವರ್ಷದ ಯುವತಿ ತನಗೆ ಈ ರೀತಿಯಾಗಿ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅವರು ಕೇಸ್ ದಾಖಲು ಮಾಡಿರೋದ್ರಿಂದ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ಕೇಸ್ ದಾಖಲಾಗಿರೋದು. ಹೈದರಾಬಾದ್ನ ಸೈಬರಾಬಾದ್ ಠಾಣೆಯಲ್ಲಿ ಈಗ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. 21 ವರ್ಷದ ಡ್ಯಾನ್ಸರ್ ದೂರು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಶದ ವಿವಿಧೆಡೆ ಜಾನಿ ಮಾಸ್ಟರ್ ಜೊತೆ ಕೂಡ ಈ ಯುವತಿ ಹೋಗಿರ್ತಾರೆ. ಅದೇ ಯುವತಿ ಜಾನಿ ಮಾಸ್ಟರ್ ವಿರುದ್ಧ ಈಗ ಅತ್ಯಾಚಾರದ ಆರೋಪ ಮಾಡಿ ರೇಪ್ ಕೇಸ್ ದಾಖಲಿಸಿದ್ದಾರೆ. ಟಾಲಿವುಡ್ನಲ್ಲಿ ಹಲವು ಸ್ಟಾರ್ಗಳಿಗೆ ಜಾನಿ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಫೇಮಸ್ ಕೂಡ ಹೌದು. ಅವರು ಕೊರಿಯೋಗ್ರಫಿಯಲ್ಲಿ ಬಹಳ ಸ್ಟಾರ್ ನಟರಿಗೆ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ ಪೈಕಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಕೂಡ. ಬಟ್ ಈಗ ಈ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಆರಂಭ ಆಗಿ ಈಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಚರ್ಚೆ ನಡೀತಾ ಇದ್ದದ್ದು. ಅದೇ ಸುದ್ದಿಗೋಷ್ಠಿಯನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಟಾಲಿವುಡ್ನಲ್ಲಿ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ 21 ವರ್ಷದ ಯುವತಿ, ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಯುವತಿ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಸೈಬರಾಬಾದ್ ಠಾಣೆಯಲ್ಲಿ ರೇಪ್ ಕೇಸ್ ದಾಖಲಾಗಿದೆ. ಒಬ್ಬೊಬ್ಬರ ಮೇಲೇನೆ ಇದೇ ರೀತಿ ಬೇರೆ ಬೇರೆ ಚಿತ್ರರಂಗದಲ್ಲಿ ರೇಪ್ ಕೇಸ್ಗಳು ದಾಖಲಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಆಯಿತು, ಅದಾದಮೇಲೆ ಸ್ಯಾಂಡಲ್ವುಡ್ನಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಈಗ ಅದಕ್ಕೆ ಆಯೋಗ ಮಾಡಬೇಕು, ಕಮಿಟಿ ರಚನೆ ಆಗಬೇಕು ಅನ್ನೋದನ್ನ ನಿರ್ಧಾರ ಕೈಗೊಂಡಿದ್ದೀವಿ ಅನ್ನೋದನ್ನ ಈಗಷ್ಟೇ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ನೀವೀಗ ಗಮನಿಸ್ತಾ ಇರೋದು ಟಾಲಿವುಡ್ನ ಕತೆ. ಹಲವು ಸ್ಟಾರ್ಗಳಿಗೆ ಕೊರಿಯೋಗ್ರಫಿ ಮಾಡಿದ್ದಂತಹ ಜಾನಿ ಮಾಸ್ಟರ್ ಅಂತ ಫೇಮಸ್ ಆಗಿರುವ ಕೊರಿಯೋಗ್ರಾಫರ್ ವಿರುದ್ಧ 21 ವರ್ಷದ ಯುವತಿ ರೇಪ್ ಕೇಸ್ ದಾಖಲಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಚಂದ್ರಮೋಹನ್, ಈಗ ಟಾಲಿವುಡ್ನಲ್ಲೂ ಕೂಡ ಕೊರಿಯೋಗ್ರಾಫರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿರೋದು ಈ ಮೀಟು ಕಾಸ್ಟಿಂಗ್ ಕೌಚ್ ವಿಚಾರಗಳು ಮುನ್ನೆಲೆಗೆ ಬಂದಿರೋ ಮುಂದುವರೆದ ಭಾಗವಾಗಿ ಏನ್ ಗೊತ್ತಾಗ್ತಾ ಇದೆ ಈ ಬಗ್ಗೆ? ಹೌದು ವಿಜಯ್, ಜಾನಿ ಮಾಸ್ಟರ್ ಎನ್ನುವ ಕೊರಿಯೋಗ್ರಾಫರ್ ವಿರುದ್ಧ ಈಗ 21 ವರ್ಷದ ಯುವತಿ ದೂರನ್ನ ನೀಡಿದ್ರು. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದರೆ, ಅತ್ಯಾಚಾರವನ್ನು ನಡೆಸಿದರೆ ಅಂತ ಹೇಳಿ ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಈಗ ತೆಲಂಗಾಣದ ನರ್ಸಿಂಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ರೇಪ್ ಕೇಸ್ ಈಗ ಜಾನಿ ಮಾಸ್ಟರ್ ವಿರುದ್ಧ ದಾಖಲಾಗಿದೆ. ಜಾನಿ ಮಾಸ್ಟರ್ ಮುಖ್ಯವಾಗಿ ಪ್ರಸಿದ್ಧ ಸಿನಿಮಾ ಕೊರಿಯೋಗ್ರಾಫರ್, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಬೆಸ್ಟ್ ಕೊರಿಯೋಗ್ರಾಫರ್ ಕೂಡ. ಇವರು ಕನ್ನಡ ಮತ್ತು ತೆಲುಗಿನ ಅನೇಕ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಕೆಲಸವನ್ನ ಮಾಡಿದ್ದಾರೆ. ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ತೆಲುಗು ಸಿನಿಮಾದ ದಿಗ್ಗಜರ ಸಿನಿಮಾಗಳಿಗೂ ಕೂಡ ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ತೆಲುಗು, ತಮಿಳು, ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿ ಖ್ಯಾತಿಯನ್ನ ಗಳಿಸಿದ್ದಾರೆ. ಆದ್ರೆ 21 ವರ್ಷದ ಯುವತಿಯ ಜೊತೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರವನ್ನ ನಡೆಸಿದರೆ ಅನ್ನುವಂಥ ದೂರನ್ನ ನೀಡಲಾಗಿದೆ. ಮುಖ್ಯವಾಗಿ ಪ್ರಾರಂಭದಲ್ಲಿ ಸೈಬರಾಬಾದ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿತ್ತು. ಬಳಿಕ ಈ ಘಟನೆ ನಡೆದಂತ ನರ್ಸಿಂಗಿ ಪೊಲೀಸ್ ಠಾಣೆಗೆ ದೂರನ್ನ ವರ್ಗಾಯಿಸಲಾಗಿದೆ. ಈಗ ನರ್ಸಿಂಗಿ ಪೊಲೀಸ್ ಠಾಣೆಯಲ್ಲಿ ಈಗ ಅತ್ಯಾಚಾರದ ಕೇಸು ದಾಖಲಾಗಿದೆ. BNS ಸೆಕ್ಷನ್ಗಳ ಅಡಿನಲ್ಲಿನೇ ಈಗ ಕೇಸನ್ನ ನಿನ್ನೆ ರಾತ್ರಿ ದಾಖಲಿಸಲಾಗಿದೆ. ಈಗ ಇದ್ರ ಬಗ್ಗೆ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಮಾತ್ರ ನಾನು ಅತ್ಯಾಚಾರವನ್ನು ಯಾವುದನ್ನು ಕೂಡ ನಡೆಸಿಲ್ಲ, ನನ್ನ ವಿರುದ್ಧದ ಆರೋಪ ಎಲ್ಲವೂ ಕೂಡ ಸುಳ್ಳು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಪೊಲೀಸರು ದೂರನ್ನ ನೀಡಿರ್ತಕ್ಕಂಥ ಯುವತಿಯಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೂಡ ಕಲೆಯನ್ನ ಹಾಕ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಈಗ ಮುಂದಿನ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ಳಿದ್ದಾರೆ. ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಔಟ್ಡೋರ್ ಶೂಟಿಂಗ್ ಆಗಿ ಬೇರೆ ಬೇರೆ ಸ್ಥಳಗಳಿಗೆ ನಾನು ಜಾನಿ ಮಾಸ್ಟರ್ ಜೊತೆಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನ ನಡೆಸಿದ್ದಾರೆ ಅಂತ ಹೇಳಿ ಯುವತಿ ದೂರನ್ನ ನೀಡಿದ್ದಾಳೆ. ಈ ದೂರಿನ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.